ಪ್ರಮಾಣ ಪಡಿಸುತ್ತಾ ಇವತ್ತು ನಾವು ವೆಂಕಟದಾಸರ ಚರಿತಾಂಶ ಭಾಗವನ್ನ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ದೇವಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧೀಕರಂ ಪರಂ ಸರ್ವಜೀವಪ್ರಣಯತಾರಂ ವಂದೇ ವಿಜೇದಂ ಹರಿಂ. ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ವಿಶ್ವಸ್ಥಿತಿಲಯೋನಿತಿಪ್ರದಾಯ ಜ್ಞಾನಪ್ರದಾಯ ಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿಚಿತಾಯ ನಮೋ ನಮಸ್ತೆ. ಯೋಗಿಪ್ರಲಂಬಯ ಪ್ರೀತಮತಿ ಪ್ರಭೂತಾನ್ ಪಾದಾನ್ ರಸ್ವಾನ್ ಕೃತ್ವಾನ್ ಭವಿತತ್ವವಾದಂ ಸರ್ವೇಶ್ವರ ಹರಿ ಪ್ರತಿಪಾದಯಂತಂ ಆನಂದ ತೀರ್ಥಮುನಿವರಿ ಅಹಂ ನಮಾಮಿ. ನಿನ್ನೆ ದಿನ ವೆಂಕಟದಾಸರ ಪ್ರಾಂಶ ಭಾಗದಲ್ಲಿ ಆಗಮನ ಪ್ರಹ್ಲಾದಿಗಳ ಒಂದು ಚಿಂತನೆ ಮತ್ತು ರಾಮಚಂದ್ರ ದಾಸರ ಆಗಮನ ಮತ್ತು ಅನುಗ್ರಹ ಜೊತೆಗೆ ಕುಪ್ಪೇರಾಯರು ವೈಷ್ಣವ ಜನ್ಮ ಬಂದ ಮೇಲೆ 3 ಯಾತ್ರೆಗಳನ್ನ ಪಂಡಪುರದ ಪಾಂಡುರಂಗನ ದರ್ಶನ, ಉಡುಪಿಯಲ್ಲಿ ಕೃಷ್ಣನ ದರ್ಶನ, ಶ್ರೀರಂಗಮನ ಶ್ರೀ ರಂಗನಾಥ ದರ್ಶನದ ಬಗ್ಗೆ ಹೇಳಿದ್ದು. ನಂತರದಲ್ಲಿ ಗುಡಿಹಾಳದ ಸದ್ಗೃಹಸ್ಥ ದೈವಜ್ಞ ಭೂಷಣರಾದ ದೇವಕ್ಯಮ್ಮ ಮತ್ತು ನರಸಿಂಹ ಭಟ್ಟ ಸುಪುತ್ರಿಯಾದ ಅಮೃತಾಬಾಯವನ್ನ ವಿವಾಹವಾಗಿರೋ ಬಗ್ಗೆ ನಿನ್ನೆ ನಾವು ಹೇಳಿದ್ದೀವಿ. ಇವತ್ತು ಮುಂದಿನ ಭಾಗವನ್ನು ನಾವು ಆಲಿಸೋಣ. ಹಿರಿಯರು ಹೇಳಿದ ಉಪದೇಶದಂತೆ ಚಾತು ತಪ್ಪದೆ ಲೌಕಿಕದೊಂದಿಗೆ ಆಧ್ಯಾತ್ಮದ ವಿಷಯಗಳನ್ನ ಅಧ್ಯಯನ ಮಾಡುತ್ತಾ ವೆಂಕಟದಾಸರು ಲೌಕಿಕದಲ್ಲಿ ಗಣಕ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ. ಲೌಕಿಕ ವೃತ್ತಿಯ ಕೌಶಲ್ಯಗಳನ್ನ ತಮ್ಮ ತಾತನರಾಗಿರ್ತಕ್ಕಂಥ ಜಯರಾಯರ ಮುಖಾಂತರ ಎಲ್ಲವನ್ನು ಅವರು ಕರಗತ ಮಾಡಿಕೊಂಡಿದ್ರು. ಆ ಒಂದು ಕರಗತದ ಕೌಶಲ್ಯದಲ್ಲಿ ತಮ್ಮ ಕರ್ಣಿಕ ವೃತ್ತಿಯನ್ನ ಮುಂದುವರಿಸ್ತಾರೆ. ಈ ಒಂದು ಮನಸ್ಸಿನ ಉಲ್ಲಾಸದ ಸಮಯದಲ್ಲಿ ಅವರ ತಾತರವರ ಅಗಲಿಕೆ ಆಗ್ತದೆ. ಜಯರಾಯರು ವಯೋಸಹಜ ವೃದ್ಧಾಪ್ಯದಲ್ಲಿ ಸ್ವರ್ಗಸ್ಥರಾಗ್ತಾರೆ. ನಂತರ 1 ವರ್ಷದಲ್ಲಿ ಅವರ ಅಜ್ಜಿಯು ಕೂಡ ಸ್ವರ್ಗಸ್ಥರಾಗ್ತಾರೆ. ಆದರೂ ಎದೆಗುಂದದೆ ಈಸಬೇಕು ಇದ್ದು ಜಯಿಸಬೇಕು, ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಮಾಡದ ಹಾಗೆ ಈಸಬೇಕು ಇದ್ದ ಜಯಿಸಬೇಕೆಂಬ ಪುರಂದರ ದಾಸರ ವಾಣಿಯಂತೆ ಅವರು ಯಾವ ಒಂದು ಮನಸ್ಸಿಗೆ ತಾರದೆ ಪರಮಾತ್ಮನಿಗೆ ಅವೆಲ್ಲ ಕರ್ಮಗಳನ್ನು ಅರ್ಪಿಸಿ ಧೈರ್ಯದಿಂದ ಜೀವನ ಸಾಗಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಚಿಕ್ಕಂದಿನಿಂದ 22 ವರ್ಷಗಳವರೆಗೂ ಜಯರಾಯರ ಕೃಪಾಸರವಾದಲ್ಲಿ ಅವರ ಮಾರ್ಗದರ್ಶನದಲ್ಲಿ ತಮ್ಮ ಜೀವನವನ್ನು ಅವರು ರೂಪಿಸಿಕೊಂಡಿದ್ದರು ಮತ್ತು ಅನೇಕ ವಿಷಯಗಳನ್ನ, ಮನೆತನ ವಿಷಯಗಳನ್ನ, ದೇವರ ವಿಷಯಗಳನ್ನ ಎಲ್ಲವೂ ತಿಳ್ಕೊಂಡಿದ್ರು. ಆ ಜಯರಾಯನ್ನ ಮೆರಲಕ್ಕೆ ಅವರಿಗೆ ಸಾಧ್ಯನೇ ಆಗ್ತಿಲ್ಲ. ಅವರ ನೆನಪಿನಲ್ಲಿಯೇ ಅವ್ರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಜೀವನವನ್ನ ಪ್ರಾರಂಭ ಮಾಡ್ತಾರೆ. ಅವರು ತೋರಿದ ಪ್ರೀತಿ, ಮಾರ್ಗದರ್ಶನ, ಆಧ್ಯಾತ್ಮಿಕ ಬದುಕು ಇವೆಲ್ಲವುಗಳನ್ನ ತುಂಬಿಕೊಂಡು ಜೀವನವನ್ನ ಸಾಗಿಸ್ತಾರೆ. ಈ ಒಂದು ಕರ್ಣಿಕ ವೃತ್ತಿಯ ಸಮಯದಲ್ಲಿ ಸರ್ಕಾರದಲ್ಲಿ ಅನೇಕ ಬದಲಾವಣೆಗಳಾಗ್ತವೆ. ಹೈದರಾಬಾದ್ ನಿಜಾಂ ಸರ್ಕಾರ ಇತ್ತು ಅವಾಗೆ. ನಂತರದಲ್ಲಿ ಸ್ವತಂತ್ರ ಪ್ರಾಪ್ತಿ ಆಯಿತು 1947ರಲ್ಲಿ. ನಂತರದಲ್ಲಿ ನಮ್ಮ ಭಾಗದಲ್ಲಿ 1 ವರ್ಷ ತಡವಾಗಿ ಸ್ವತಂತ್ರ ಸಿಕ್ತು ನಮಗೆ, ಹೈದರಾಬಾದ್ ಕರ್ನಾಟಕದವರಿಗೆ. 1948 ಸೆಪ್ಟೆಂಬರ್ 17 ನಮ್ಮ ಭಾಗಕ್ಕೆ ಸ್ವತಂತ್ರ ಆಗ್ತದೆ. ಆ ಕಾಲದಲ್ಲಿ
ಪೊಲೀಸ್ ಆಕ್ಷನ್ ಆಗ್ತದೆ, ರಜಾಕಾರ ಹಾವಳಿಗಳಾಗ್ತವೆ. ಇವೆಲ್ಲ ಮಹತ್ವಪೂರ್ಣ ಘಟನೆಗಳ ತಿರುವಿನಲ್ಲಿ ಸಹಿತ ಅವರು ಎದೆಗೊಂದದೆ ಕಂತೀಕಲು ಪ್ರಾಣದೇವರ ಕೃಪಾಬಲದಲ್ಲಿ ಯಾವ ಹಿನ್ನಡೆಗಳಿಗೆ ಸಿಲುಕದೆ ಒಳ್ಳೆಯ ದಕ್ಷತೆಯಿಂದ ಕಾರ್ಯವನ್ನ ನಿರ್ವಹಣೆ ಮಾಡ್ತಾರೆ ನಮ್ಮ ವೆಂಕಟದಾಸರು. ಯಾಕಂದ್ರೆ ದೊಡ್ಡ ದೊಡ್ಡ ಯತಿಗಳ ಅನುಗ್ರಹ, ದಾಸರ ಅನುಗ್ರಹ ಅವರ ಮೇಲೆ ಇರುವುದರಿಂದ ವಾಸುದೇವನ ಗುಣ ಸಮುದ್ರದೊಳಗಿಸಬಲ್ಲವ ಭವ ಸಮುದ್ರ ಆಯಾಸವಿಲ್ಲದೆ ದಾಟವನು ಶೀಘ್ರದಲ್ಲಿ ಜಗದೊಳಗೆ. ಜಗನ್ನಾಥರಾಯರ ವಾಕ್ಯ ಅದು, ಜಗನ್ನಾಥ ದಾಸರ ವಾಕ್ಯ. ಹಾಗೆ ಆ ಪರಮಾತ್ಮನಲ್ಲಿ ವಿಶ್ವಾಸ ಇಟ್ಟಿರುವುದರಿಂದ ಅವರು ಏನೇ ಘಟನೆಗಳು ಬಂದರೂ ಸಲೀಸವಾಗಿ ದಾಟ್ತಾ ಇದ್ರು. ತಾಲೂಕಿನಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಕರುಣಿಕರು ಎಂಬ ಕೀರ್ತಿಗೆ ಭಾಜನರಾಗಿದ್ದರು. ಜೊತೆಗೆ ಲೌಕಿಕ ಕರ್ಣಿಕ ವೃತ್ತಿಯ ಜೊತೆಗೆ ಸಂಸಾರದಲ್ಲಿ ಭಾರದ ನಡೆಯೂ ಅವರು ದೇವರ ಯಾವ ಕಾರ್ಯಗಳನ್ನು ಸಹಿತ ಕಡಿಮೆ ಮಾಡಲಿಲ್ಲ. ಇದು ನಮಗೆ ಬೇಕು. ನಾವ್ ಏನಕ್ಕೆ ಗುಡಿಗೆ ಹೋಗಿದ್ರೆ ಇಲ್ರಿ, ಕೆಲಸ ಇತ್ರಿ ಗುಡಿಗೆ ಹೋಗಲ್ರಿ, ಆಗಲ್ರಿ. ಪ್ರವಚನಕ್ಕೆ ಹೋಗಿದ್ರಂದ್ರೆ ಯತಿಗಳು ಬಂದಿದ್ರಂದ್ರೆ ಪ್ರವಚನಕ್ಕೆ ಹೋಗಿದ್ರಿ ಇಲ್ರಿ, ಮನೆ ಕೆಲಸ, ಮಕ್ಕಳು, ಮೊಮ್ಮಕ್ಕಳು, ಈ ರೀತಿ ಆಗಿರ್ತಕ್ಕಂಥ ಒಂದು ಏನ್ ಹೇಳ್ತೀವಿ ನಾವು ನೆಪಗಳನ್ನು ಹೇಳ್ತೇವೆ. ಧಾರ್ಮಿಕ ಕಾರ್ಯಗಳನ್ನು ನಡೆಸುವುದರಲ್ಲಿ ವೆಂಕಟರಾಯರು ಯಾವುದೇ ಲೌಕಿಕ ಕಾರಣಗಳನ್ನು ನೀಡ್ತಾ ಇದ್ದಿಲ್ಲ. ಆ ಒಂದು ದೀಕ್ಷೆಯನ್ನ ನಾವು ವೆಂಕಟರಾಯರಿಂದ ಕಲಿಬೇಕು. ನಿತ್ಯ ಪಾರಾಯಣ ಪೂಜಾಗಳು ನಿರಂತರವಾಗಿ ನಡೀತಾ ಇದ್ದು, ಗುಡ್ಡ ಪೂಜಾ ಆತನ ಪಂಚ ನಿಯಮಗಳು ತಪ್ಪದೇ ಪರಿಪಾಲಿಸ್ತಾ ಇದ್ರು. ಸಾಯಂಕಾಲ ಪ್ರಾಣದೇವರ ಗುಡಿಗೆ ಭಜನೆ ಮಾಡ್ತಾ ಇದ್ದರು. ಜೊತೆಗೆ ಕರ್ಣಿಕ ವೃತ್ತಿಯಲ್ಲಿ ಇರ್ತಕ್ಕಂಥ ಕೆಲಸವನ್ನು ಸಲೀಸಾಗಿ ನಿರ್ತಾ ಇದ್ದರು. ಯಾರಾದರೂ ನ್ಯಾಯ ಕೇಳಕ್ ಬಂದ್ರೆ ಸಲೀಸವಾಗಿ ಪ್ರಾಮಾಣಿಕವಾಗಿ ಅವರು ಆ ಕೆಲಸಗಳನ್ನ ಮುಗಿಸಿಕೊಡ್ತಾ ಇದ್ರು. ಅವರ ದಿನಚರಿ ಹೇಗಿತ್ತಂದ್ರೆ ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕು. ಅವರು ತುಂಬಾ ಜನ ಕೂತು ಬಿಡೋದು, ಏನ್ ಮಾಡ್ತಾರೆ ಗೊತ್ತಿಲ್ಲ ನಮ್ಗ. ಆ ನಂತರದಲ್ಲಿ ಸ್ನಾನ ಪೂಜಾದಿಗಳು ಅನುಷ್ಠಾನಗಳು ನಿತ್ಯವೂ ವಾರ್ಷಿಕ ಪುನಶ್ಚರಣೆ, ನಂತರದಲ್ಲಿ ಅಲ್ಪೋಪ ಮಾಡ್ಕೊಂಡು ತಮ್ಮ ವೃತ್ತಿ ಹೋಗ್ತಾ ಇದ್ದರು ಪಂಚಾಯತಿಗೆ. ನಂತರದಲ್ಲಿ ಬಂದು ಪುನಃ ವಾಯುದೇವರ ದರ್ಶನ, ಸಾಯಂಕಾಲ ಸಂಧ್ಯಾ ವಂದನೆ ಮತ್ತು ದಾಸರ ಪದಗಳ ಹಾಡೋದು, ಸುಳಾದಿ ಪುಸ್ತಕಗಳ ಪಾರಾಯಣ, ಹೃದಯ ಪಾರಾಯಣ, ಈ ರೀತಿಯಾಗಿ ಅವರ ಜೀವನ ಇರ್ತಾ ಇರ್ತದ್ದು. ಲೌಕಿಕವಾಗಿ ಮಾತನಾಡ್ತಿದ್ದು ಬಹಳ ಕಡಿಮೆ. ಅವರು ಮಕ್ಕಳ ಜೊತೆಯೂ ಸಹಿತ ಯಾವ ರೀತಿ ಆಗಿರ್ತಕ್ಕಂಥ ಒಂದು ಲೌಕಿಕ ವಿಷಯಗಳು ಬಹಳ ಮಾತಾಡಿಲ್ಲ, ಬಹಳ ಮೌನವಾಗಿರ್ತಕ್ಕಂಥ ವ್ಯಕ್ತಿಗಳು. ಈ ನಡುವೆ ಅವರು ಅನೇಕ ಕೀರ್ತನೆಗಳನ್ನು ರಚನೆ ಮಾಡ್ತಾರೆ. ಆದ್ರೂ ಯಾರಿಗೂ ಆ ಕೀರ್ತನೆಗಳನ್ನು ತೋರ್ಲೇ ಇಲ್ಲ ಕೊನೆಯವರೆಗೂ. ಅಷ್ಟು ಗೋಪ್ಯತೆಯನ್ನ, ದಾಸತ್ವದ ಗೋಪ್ಯತೆಯನ್ನ ಬಹಳ ಸೂಕ್ಷ್ಮವಾಗಿ ಅವರು ನೋಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು. ನಂತರದಲ್ಲಿ ಕರ್ಣಿಕ ಮನೆತನದವರಿಗೆ ಒಂದು ಅಂಗಾರ ಅಂತ ಹೇಳ್ತೀವಲ್ಲ, ಆ ಅಂಗಾರದ ಒಂದು ರೂಢಿಯನ್ನ, ಅಂಗಾರ ಒಂದು ಪ್ರಸಾದ ರೂಪದಲ್ಲಿ ಅಂಗಾರವನ್ನ ನೀಡತಕ್ಕಂಥ ಒಂದು ಘಟನೆ ನಡೀತದೆ. 1952 ಇಸವಿಯಲ್ಲಿ ಗುಡ್ಡ ತಿರುಮಲೇಶನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಒಂದು ದೊಡ್ಡ ಹುತ್ತು ನಿರ್ಮಾಣ ಆಗಿತ್ತು. ಅಲ್ಲಿ ಶೇಷದೇವರ ವಾಸವಾಗಿದ್ದು, ಇದು ಆಗಲೇ ನಾನು ಹೇಳಿದ್ದೀನಿ ನಿಮ್ಗ. ಅದು ಯಾವುದೇ ಕಾರಣಕ್ಕೆ ಏನು ಸೂಚನೆ ಆಯ್ತೇನೋ ಅವರಿಗೆ ಆ ಹುತ್ತನ್ನು ತೆಗೆಸ್ಬೇಕು ಮತ್ತು ಸಣ್ಣ ಚಿಕ್ಕ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ವಿಚಾರ ಮಾಡಿಕೊಂಡು ಹುತ್ತನ್ನು ತೆಗೆಸಕ್ಕೆ ಮುಂದಾಗ್ತಾರೆ. ಆ ಮಣ್ಣು ಅಗಿಯುವ ಸಮಯದಲ್ಲಿ ನಾನು ಈಗಾಗಲೇ ಹೇಳಿದ್ದೆ, ಒಂದು ಘಟಸರ್ಪಕ್ಕೆ ಹೋಗಿ ಅವರು ನಮಸ್ಕಾರ ಮಾಡಿ ಬರ್ತಾ ಇದ್ರು. ಯಾವುದೇ ಒಂದು ಆವೇಶದಲ್ಲಿ ಆ ತಿರುಮಲ ಸನ್ನಿಧಾನಕ್ಕೆ ಹೋಗಿ ಘಟಸರ್ಪಕ್ಕೆ ನಮಸ್ಕಾರ ಮಾಡ್ತಾ ಇದ್ದರು. ಆ ಹುತ್ತು ತೆಗೆಯುವಾಗ ಆ ಘಟಸರ್ಪ ಹೊರಗೆ ಬಂತು. ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಗಾಬರಿ ಆಗ್ತಾರೆ. ಅದರ ಆಕಾರವೇ ಹಾಗಿತ್ತು. ಏನುದ್ದ ಕೂದಲುಗಳು ಆ ಘಟಸರ್ಪಕ್ಕೆ ಬೆಳೆದ್ಬಿಟ್ಟಿದ್ದವಂತೆ. ಎಲ್ಲರೂ ಅಲ್ಲಿದ್ದವರೆಲ್ಲ ಗಾಬರಿ ಆಗ್ತದ್ರು. ಅದರ ರೂಪವನ್ನ ನೋಡಿ ಅದು ಹೆಡೆ ಬಿಚ್ಚಿ ತನ್ನ ಕೆಂಪು ವರ್ಣದ ಬಾಯಿಯನ್ನ ತೋರಿಸದೆ ಇನ್ನೂ ಅವರಿಗೆ ಗಾಬರಿ ಆಗ್ತದೆ. ನಿಂತವರೆಲ್ಲ ದೂರ ಹೋಗ್ತಾ ಇದ್ದಾರೆ. ಆದ್ರೆ ವೆಂಕಟದಾಸರು ಮಾತ್ರ ಆ ದೃಶ್ಯವನ್ನು ನೋಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ನಂತರದ ಆ ಹಾವು, ಆ ಸರ್ಪ, ಅದು ತಾನು ಆ ಸ್ಥಳವನ್ನು ಬಿಟ್ಟು ಕೆಳಗಡೆ ಬಂದು ಮತ್ತೊಂದು ಹುತ್ತನ್ನ ಅದು ಸೇರಿಕೊಳ್ತಾ ಇದೆ. ಆವಾಗ ವೆಂಕಟದಾಸರು ಆ ಹುತ್ತನ್ನು ತೆಗೆಸಿ ಮುಂದೆ ಗುಡಿ ನಿರ್ಮಾಣ ಆಗ್ತದಲ್ಲೇ. ಆ ನಂತರದಲ್ಲಿ
ಆ ಘಟಸರ್ಪ ಹೋಗಿರ್ತಕ್ಕಂಥ ಕುತ್ತಿನ ಒಂದು ಮಣ್ಣನ್ನ ತೆಗೆದುಕೊಂಡು ಈ ಗುಡ್ಡಧರ್ಮೇಶ್ವರನ ಕೂರ್ಮ ರೂಪಿಯ ಶಿಲೆಯ ಕೆಳಗಡೆ ಇಟ್ಟು ದೇವರಿಗೆ ಅಭಿಷೇಕ ಮಾಡಿ ಆ ಮಣ್ಣು ಏನು ಹಸಿಯಾಗಿರ್ತಲ್ಲ ಆ ಮಣ್ಣನ್ನು ಒಣಗಿಸಿ ಅದನ್ನ ನಂತರದಲ್ಲಿ ಅಂಗಾರವಾಗಿ ಪ್ರತಿಯೊಬ್ಬರು ಇದನ್ನ ನೀವು ಧರಿಸಿಕೊಳ್ಳಬೇಕು ಅಂತ ಹೇಳಿ ಮೃತ್ತಿಕೆ ಅಂತ ಹೇಳ್ತೀವಲ್ಲ, ಆ ಮೃತ್ತಿಕೆ ವಿಧಾನವನ್ನ ಅವರಿಗೆ ತಿಳಿಸಿ ಆ ಮೃತ್ತಿಕೆಯನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕು. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸಂಕಷ್ಟಗಳು ಬಂದರೆ ಆ ಮೃತ್ತಿಕೆ ಸೇವನೆಯಿಂದ ನಿಮಗೆ ಪರಿಹಾರ ಆಗ್ತಂತ ಅಭಯವನ್ನ ಕೊಡ್ತಾರೆ. ಆ ಒಂದು ಪರಂಪರೆ ಇವತ್ತು ಆ ಮನೆತನದಲ್ಲಿ ಸಹಿತ ನಾವು ಸಹಿತ ಆ ಒಂದು ಪರಂಪರೆಯನ್ನ ಮುಂದಿಸಿಕೊಂಡು ಬರ್ತಾ ಇದ್ದೇವೆ. ಆ ಅಂಗಾರನ್ನು ಹಚ್ಚಿಕೊಂಡೇ ನಾವು ಇವತ್ತು ಎಲ್ಲ ಕೆಲಸಗಳಿಗೆ ಹೋಗ್ತಾ ಇದ್ದೇವೆ. ಇಂಥ ಒಂದು ಅಂಗಾರೂಪದ ಪ್ರಸಾದವನ್ನ ನೀಡಿ ನಂತರದಲ್ಲಿ ವೆಂಕಟದಾಸರು ಬಹಳ ಒಂದು ಇದು ಗಾಂಭೀರ್ಯದಿಂದ ತಮ್ಮ ವೃತ್ತಿಯನ್ನ ನಡೆಸುವುದರ ಜೊತೆಗೆ ಕೀರ್ತಿ ಗೌರವ ಆಧಾರಗಳು ಈ 5 ಗ್ರಾಮಗಳಲ್ಲಿ ಮತ್ತು ತಾಲೂಕದಲ್ಲಿ ಬಹಳ ಪ್ರಸಿದ್ಧಿಯನ್ನಾಗ್ತದೆ. ನಂತರದಲ್ಲಿ ಭಗವದ್ಭಕ್ತರಾಗಿರ್ತಕ್ಕಂಥ ವೆಂಕಟದಾಸರ ಅನುಗ್ರಹಕ್ಕೆ ಸುಮಾರು ಯತಿಗಳು ನಮ್ಮ ಗ್ರಾಮಕ್ಕೆ ಬರ್ತಾ ಇರ್ತಾರೆ. 1952ರಿಂದ 1968ರವರೆಗೆ ತಂಡೋಪದಂಡವಾಗಿ ಅನೇಕ ಪಂಡಿತರು ಯತಿಗಳು ನಮ್ಮ ಸಂತೇಕಲು ಗ್ರಾಮಕ್ಕೆ ದಿಗ್ವಿಜಯ ಮಾಡಿ ವೆಂಕಟದಾಸರನ್ನ ಅನುಗ್ರಹ ಮಾಡಿದ್ದಾರೆ. ವರದೇಶಿ ವೃಕ್ಷದ ಕಾಲದಲ್ಲಿ, ಅವರ ಹಿರಿಯರ ಕಾಲದಲ್ಲಿ ಸಹಿತ ಅನೇಕ ಯತಿಗಳು ಬಂದು ಇಲ್ಲೇ ಕೆಲವರೇಶನ ಸೇವೆ ಮಾಡಿ ಈ ಮನೆತನವನ್ನ ಅನುಗ್ರಹಿಸಿ ಹೋಗಿದ್ದಾರೆ. ಪ್ರಾಣದಾಸರ ಕಾಲದಲ್ಲಿ ವರದೇಂದ್ರಾಯರು, ನಂತರದಲ್ಲಿ ಸುಧರ್ಮೇಂದ್ರರು, ಸುಪ್ಪಜ್ಞೇಂದ್ರರು ಯತಿಗಳು, ಆಮೇಲೆ ವರದೇಶಾಸ್ತ್ರ ಏನ್ ಮಾಡ್ತಾ ಇದ್ರು ಅಂದ್ರೆ ವರದೇಂದ್ರ ಆರಾಧನೆ ಯಾವ ಪಂಡಿತರು ಬರ್ತಾ ಇದ್ದಾರೆ ಅವರನ್ನ ಈ ಸಂತಿಕಲ್ಲು ಗ್ರಾಮಕ್ಕೆ ಕರೆಕೊಂಡು ತಮ್ಮ ಮನೆಯಲ್ಲಿ ಆದರಾತಿಥ್ಯಗಳನ್ನು ಮಾಡಿಸಿ ಕೆಲವರ ಸನ್ನಿಧಾನದಲ್ಲಿ ಪೂಜೆ, ನೈವೇದ್ಯ, ಪ್ರಸಾದ, ಸಾಯಂಕಾಲದಲ್ಲಿ ತಾರತಮ್ಯುಕ್ತ ಭಜನೆ, ನರ್ತನ ಸೇವೆ, ಮಹಾಮಂಗಳಾರತಿ ಇವುಗಳನ್ನು ಮಾಡಿ ಆ ಪಂಡಿತರನ್ನ ಬೀಳ್ಕೊಳ್ತಾ ಇದ್ದಾರೆ. ಇವತ್ತಿಗೂ ಆ ಪರಂಪರೆಯನ್ನು ನಾವು ಮುಂದಿಸಿಕೊಂಡು ಇರ್ತೇವೆ. ನಾವು ವರದೇಂದ್ರಾರ್ಯ ಬಂದಿರತಕ್ಕಂಥ ವ್ಯಕ್ತಿಗಳನ್ನ, ಪಂಡಿತರನ್ನ ಆಹ್ವಾನಿಸಿ ನಮ್ಮ ಕೆಲವರಪ್ಪನ ದರ್ಶನಕ್ಕೆ ಬಂದು ನಮ್ಮ ಮನೆಯಲ್ಲಿ ಪಾದ ಧೂಳಿಯನ್ನು ಹಾಕಿ ನಮಗೆ ಅನುಗ್ರಹ ಮಾಡಿ ಹೋಗ್ರಿ ಅಂತ ಹೇಳಿ ಇವತ್ತಿಗೂ ಪ್ರಾಸ್ತಾ ಇದ್ದೇವೆ. ಅನೇಕ ಜನರು ಬಂದು ಹೋಗ್ತಾ ಇದ್ದಾರೆ. 1953 ಇಸವಿಯಲ್ಲಿ ಕುಂದಾಪುರದ ಲಕ್ಷ್ಮೀಶ ತೀರ್ಥರ ದಿಗ್ವಿಜಯ ಆಗ್ತದೆ ನಮ್ಮ ಸಂತಿಕಲ್ಲೂರಿಗೆ. ಆ ಸಮಯದಲ್ಲಿ 4 ಓಟಗಳ ಉಪನಯನವನ್ನ ಮತ್ತು ಒಂದು ಜವಳ ಕಾರ್ಯಕ್ರಮನ ಅವರ ಒಂದು ನೇತೃತ್ವದಲ್ಲಿ ಈ ಸಂತಿಕಲ್ಲ ಗ್ರಾಮದಲ್ಲಿ ನಡೀತಾ ಇದೆ. ನಂತರದಲ್ಲಿ ಸೂರ್ಯೇಂದ್ರ ತೀರ್ಥರ ಕರಸಂಜಾತರಾಗಿರ್ತಕ್ಕಂಥ ಸುಷಿಮೇಂದ್ರ ತೀರ್ಥರು ಲಿಂಗಸೂರಿಗೆ ಬಂದಿರ್ತಾರೆ. ನಮ್ಮ ವೆಂಕಟದಾಸರ ಕಕ್ಕಂದರಾಗಿರ್ತಕ್ಕಂಥ ರಾಮರಾಯರು ಅವರಿಗೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಿನ್ನೆ ನಿಮ್ಮ ಒಂದು ಪರಂಪರೆ ಅನೇಕ ಯತಿಗಳು ನಮ್ಮ ಸಂತಿಕಲ್ಲು ಗ್ರಾಮಕ್ಕೆ ಬಂದು ನಮ್ಮ ಮನೆತನಕ್ಕೆ ಅನುಗ್ರಹ ಮಾಡಿದ್ದಾರೆ, ನೀವು ಸಹಿತ ಬರಬೇಕು ಅಂತ ಹೇಳಿ ಬಹಳ ಒತ್ತಾಯ ಪೂರ್ವಕವಾಗಿ ಭಕ್ತಿಪೂರ್ವಕ ಬೇಡಿಕೊಂಡಾಗ ಸ್ವಾಮಿಗಳು ಕೆಲಸದ ಒತ್ತಡದಲ್ಲಿ ಆಗದಲ್ಲ ರಾಮರಾಯ ಮತ್ತೊಂದ್ಸಲ ನೋಡೋಣಂತ ಆಗ ರಾಮರಾಯರು ಅಡ್ಡ ಬಿದ್ರಂತ. ಸ್ವಾಮಿ ನೀವು ನನ್ನನ್ನ ದಾಟಿ ಹೋಗ್ಬಿಡ್ರಿ ಅಂತ ಹೇಳಿ ಅವರ ಭಕ್ತಿಯನ್ನ ಕಂಡು 1954 ಇಸವಿಯಲ್ಲಿ ಸ್ವೇಮೇಂದ್ರರು ಈ ಸಂತಿಕಲ್ಲು ಗ್ರಾಮಕ್ಕೆ ಬಂದು ಉಪಾಸ್ಯ ಮೂರ್ತಿ ಆಗಿರ್ತಕ್ಕಂಥ ಮೂಲರಾಮದೇವರ ಪೂಜೆಯನ್ನ ಸಂತಿಕಲ್ಲು ಗ್ರಾಮದಲ್ಲಿ ಪ್ರಾಣದೇವರ ದೇವಸ್ಥಾನದಲ್ಲಿ ಮಾಡ್ತಾರೆ. ಇಡೀ ತಾಲೂಕಿನ ಅನೇಕ ಭಗವದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಧನ್ಯತೆಯನ್ನ ಪಡಿತಾರೆ. ನಂತರದಲ್ಲಿ ಭಂಡಾರಕೇರಿ ಮಠದ ಪ್ರಖ್ಯಾತಿಗಳು ವಿದ್ಯಾಮಾನ್ಯ ತೀರ್ಥರ ಆಗಮನ, ವಿಶೇಷ ಪೂಜೆ, ಅನೇಕ ಅನುಗ್ರಹ ಸಂದೇಶಗಳನ್ನ ನೀಡಿ ಹೋಗ್ತಾರೆ. ಎಲ್ಲಿಯೇ ಉಡುಪಿ, ಎಲ್ಲಿಯೇ ಸಂತಿಕಲ್ಲೂರು ಚಿತ್ರ ಅನಿಸ್ತಾ ಇದೆ. ಯಾಕಂದ್ರೆ ಭಗವದ್ ಭಕ್ತರು ಎಲ್ಲಿರ್ತಾರೋ ಅಲ್ಲಿ ಪರಮಾತ್ಮ ತಾನಾಗಿ ಅವರನ್ನ ಕಳ್ತಾನಂತೆ. ಇತ್ತೀಚೆಗೆ ಮೊನ್ನೆ ನಮ್ಮ ಲಿಂಗಸೂರಿಗೆ ಆರ್ಯಕ್ಷ ವಿದ್ಯಾರ್ಥಿ ಮಠಾಧೀಶರು ಬಂದಿದ್ರು. ಅವರು ಸಹಿತ ನಮ್ಮ ಸಂತಿಕಲ್ಲು ಗ್ರಾಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡಿ ಹೋದ್ರು. ಅವರು ಒಂದು ಒಳ್ಳೆ ಮಾತು ಏನ್ ಹೇಳಿದ್ರೆ ನಮ್ಮ ಅನುಗ್ರಹ ಸಂದೇಶದಲ್ಲಿ, ಶ್ರೀನಿವಾಸ
ನೀನು ಈ ರೀತಿಯಾಗಿ ಒಂದು ದಿನಚರಿಯಲ್ಲಿ ಹರಿವಾಯು ಗುರುಗಳನ್ನ ನಂಬುತ್ತಾ, ಗುರು ಹಿರಿಯರನ್ನ ನಂಬುತ್ತಾ, ಅತಿಥಿ ಅಭ್ಯಾಸ ಸೇವೆ ಮಾಡುತ್ತಾ ನೀರು ಪರಮಾತ್ಮ ತಾನಾಗಿಯೇ ನಮ್ಮಂಥ ಅತಿಥಿಗಳನ್ನ ತಾನಾಗಿಯೇ ನಿಮ್ಮಲ್ಲಿ ಕಳಿಸಿ ಅನುಗ್ರಹ ಮಾಡಿ ನಿಮ್ಮ ವಂಶವನ್ನ, ನಿಮ್ಮ ಮನೆತನ ಉದ್ಧಾರ ಮಾಡ್ತಾ ಎಂಬ ವಚನವನ್ನು ನಮಗೆ ಅನುಗ್ರಹಿಸಿ ಹೋಗಿದ್ದಾರೆ. ಆ ರೀತಿಯಲ್ಲಿ ತಂತ್ರಿಕೆಯಲ್ಲೂ ಬಹಳ ಕುಗ್ರಾಮ, ಸಣ್ಣ ಗ್ರಾಮ. ಆಗಿನ ಕಾಲಕ್ಕೆ ಯಾವ ಸಂಚಾರ ರಸ್ತೆಗಳಿರಲ್ಲ, ಇದಿರಲ್ಲ. ಆದ್ರೂ ಎಲ್ಲಾ ರೀತಿಗಳು ಯಾಕೆ ಬರ್ತಾರೆ ಅಂದ್ರೆ, ಎಲ್ಲಿ ಭಕ್ತರು ಕರೀತಾರೆ ಅಲ್ಲಿಗೆ ಬಂದೋದಕ್ಕಂತ ಸ್ವಾಮಿಯ ಅನುಗ್ರಹದಿಂದ ಎಲ್ಲಾ ಯತಿಗಳು ಬಂದು ಇಲ್ಲಿ ಅನುಗ್ರಹ ಮಾಡಿದ್ದಾರೆ. ಪುನಃ ಮತ್ತೆ 1962ರಲ್ಲಿ ಸುಯಮೇಂದ್ರ ತೀರ್ಥರು ಆಗಮಿಸಿ ಎರಡನೇ ಬಾರಿಗೆ ವೆಂಕಟದಾಸರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹನ ಮಾಡಿದ. ಆ ಸಮಯದಲ್ಲಿ ವೆಂಕಟದಾಸರು ಸುಯಮೇಂದ್ರ ತೀರ್ಥರ ಮೇಲೆ ಒಂದು ರಚನೆಯನ್ನು ಮಾಡಿದ್ದಾರೆ. ಶ್ರೀ ಸುಯಮೇಂದ್ರರ ಪಾದ ಪದ್ಮಗಳನ್ನು ನಯನದಿ ನೋಡಿದೆನು, ಮಾಯ ಮೋಹವೆಲ್ಲ ಬಯಲಾಯಿತು ಇನ್ನು, ಭಯವ್ಯಾಖ್ಯನಗಿನ್ನು ಶ್ರೀ ಸುಯಮೇಂದ್ರರ ಪಾದ ಪದ್ಮಗಳನ್ನು. ಈ ರೀತಿಯಾಗಿ 11 ನುಡಿಗಳ ಒಂದು ಪದ್ಯವನ್ನು ರಚನೆ ಮಾಡಿ ಶ್ರೀಗಳಿಗೆ ಅರ್ಪಿಸ್ತಾರೆ. ಜಯ ಅಬ್ಧದ ಆಷಾಢ ಬಹುಳದಲ್ಲಿ ಸಪ್ತಮಿ ತಿಥಿಯಲ್ಲಿ ತ್ರಯವಾಗುವ ಗುರುವಾರದ ದಿನದಲ್ಲಿ ಗುರುವರ ತಾನಿಲ್ಲಿ ಜಯ ಜಾನಕಿ ಪತೆ ಅರ್ಚನೆ ಗೈದಿಲ್ಲಿ, ಜಯ ತೋರಿದರಿಲ್ಲಿ ಶ್ರೀ ಸುಯಮೇಂದ್ರರ ಪಾದ ಪದ್ಮಗಳನ್ನು. ಭಕ್ತಿ ಜ್ಞಾನ ವೈರಾಗ್ಯ ಭರಿತರಿವರು ಇದಕ್ಕೆ ಪ್ರಿಯರು, ಕಕ್ಕನ ಭಕ್ತಿಗೆ ಮೆಚ್ಚಿ ಬಂದರಿಲ್ಲಿ ಈ ಕೆಲವೂರಲ್ಲಿ. ಭಕ್ತ ಜನಕ ಭಯವಿತ್ತರು ತಾವಿಲ್ಲಿ, ಅಕ್ಕರ ಮಾತಿನಲ್ಲಿ ಶ್ರೀ ಸುಯಮೇಂದ್ರರ ಪಾದ ಪದ್ಮಗಳನ್ನು. ಈ ರೀತಿಯಾಗಿ ಸಂತೆಗೆಲೂರ ವಾಸನ ಸ್ಮರಿಸಿದ ಶ್ರೀರಾಮದಾಸರ ಅಂತಃಕರಣದ ನಾಮದ ಪುಣ್ಯದಲ್ಲಿ ವೆಂಕಟನದಯದಲ್ಲಿ ನಿಂತು ನುಡಿಸಿದ ರೀ ಕೃತಿಯನ್ನಿಂದ ಸಂತ ಹೃದಯದಿಂದ ಶ್ರೀ ಸುಯಮೇಂದ್ರರ ಪಾದ ಪದ್ಮಗಳನ್ನು ನಯನದಿ ನೋಡಿದೆನು, ಮಾಯ ಮೋಹವೆಲ್ಲ ಬಯಲಾಯಿತು ಇನ್ನು, ಭಯವ್ಯಾಖ್ಯನಗಿನ್ನು ಶ್ರೀ ಸುಯಮೇಂದ್ರರ ಪಾದ ಪದ್ಮಗಳನ್ನು. ಈ ರೀತಿಯಾಗಿ ರಾಮದಾಸರನ್ನು ಸ್ಮರಿಸಿಕೊಂಡು ಅವರಂತರ್ಗತ ಪ್ರಾಣೇಶದಾಸರನ್ನು ಸ್ಮರಿಸಿಕೊಂಡು ಪ್ರಾಣೇಶದಾಸ ಸಂತತಿಯ ಅನುಗ್ರಹದಿಂದನೇ ಇವತ್ತು ನಮ್ಮ ಗುರುಗಳು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಮನೆತನ ಉದ್ಧಾರ ಮಾಡುವಂತೇಳಿ ಭಕ್ತಿಯಿಂದ ಈ ಕೃತಿಯನ್ನ ಸಮರ್ಪಣೆ ಮಾಡ್ತಾರೆ. ನಂತರ ಅವರ ಜೀವನದಲ್ಲಿ ಮಹತ್ವವಾಗಿರ್ತಕ್ಕಂಥ ಸಾಕಷ್ಟು ಬದಲಾವಣೆಗಳಾಗ್ತವೆ. ನಂತರದಲ್ಲಿ ನಾರಾಯಣತೀರ್ಥ ಶ್ರೀಪಾದಂಗಳವರು 1968ರಲ್ಲಿ ಇಲ್ಲಿ 3 ದಿವಸ ವಾಸಗೈದು ಪ್ರತಿಮಾಚರಣೆಯನ್ನ ಮಾಡಿ ಈ ಕುಟುಂಬ ವರ್ಗಕ್ಕೆ ಹಾಕಿದ್ದಾರೆ. ಅನಂತರ ಅದಕ್ಕಿಂತ ಮುಂಚೆ ಗುರು ಜಗನ್ನಾಥ ದಾಸರಂಕರು ಒಂದು ಭಕ್ತಿಗೆ ಬರೆದು ಅನುಗ್ರಹಿಸಿ ಸಂತೈಕಲ್ಲೂರು ಮಹಾದೇವರ ಮುಂದೆ ಕೂತ್ಕೊಂಡಿದ್ದಾರೆ. ಅವರ ಮುಂದೆ ಬಂದಿರತಕ್ಕಂಥ ಕೂಸಿಗೆ ರಾಘವೇಂದ್ರಾಚಾರ್ಯರು ಬಂದು ಅನುಗ್ರಹ ಮಾಡಿದ್ದಾರೆ. 1950ರಲ್ಲಿ ಕೂಸಿಗೆ ಗುರಾಚಾರ್ಯರು ಅನುಗ್ರಹ ಮಾಡಿದ್ದಾರೆ. ಗೊರಬೇಳ ಹನುಮಂತರಾಯರು, ಮಧ್ವಾಚಾರ್ಯ ಹುನುಗೊಂದು ಮಧ್ವಾಚಾರ್ಯರು ಮತ್ತು ಮುರಳೀಧರಾಚಾರ್ಯ ಗರಗರಿ ಮಂತಂದವರು, ಅರಳಿ ವೆಂಕಟರಾಯರು, ಕಾಳಾಪುರ ವೆಂಕಟರಾಯರು, ಲಿಂಗಸೂರು ವಿಠಲರಾಯರು, ಹೀಗೆ ಅನೇಕ ಜನ ಭಗವದ್ಭಕ್ತರು ಮೇಲಿಂದ ಮೇಲೆ ಆಗಮಿಸಿ ವೆಂಕಟರಾಯರ ಆಧ್ಯಾತ್ಮದ ವೃದ್ಧಿಗೆ ಒಂದು ಮಹತ್ ಆಶೀರ್ವಾದವನ್ನ ನೀಡಿ ಹೋಗಿದ್ದಾರೆ. ಈ ರೀತಿಯಾಗಿ ವೆಂಕಟದಾಸರ ಜೀವನ ನಿರಂತರವಾಗಿ ಲೌಕಿಕದೊಂದಿಗೆ ಆಧ್ಯಾತ್ಮಿಕವಾಗಿಯೂ ಅವರ ಜೀವನವನ್ನ ನಡೆಸಿಕೊಂಡು ಹೋಗ್ತಿದ್ದಾರೆ ಅಂತ ಹೇಳುತ್ತಾ ಒಂದು ಹಾಡನ್ನು ಹಾಡಿ ಈ ಒಂದು ಚರಿತಾಂಶ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಸಾರಿದೇನೋ ನಾನಿನ್ನ ವೆಂಕಟರನ್ನ, ಸಾರಿದೇನೋ ನಾನಿನ್ನ ನೀರಜನಯನೇ ನಿರ್ಮಲ ಗುಣರನ್ನ, ಸಾರಿದೇನೋ ನಾನಿನ್ನ
ನನಗೆ ಬಾಂಧವ ನೀನು, ನಿನ್ನವನೆಂದು ನೋಡೋ ನೀನಾಗಿ ದಯ ಮಾಡೋ, ಸಾರಿದೇನೋ ನಾನಿನ್ನ ಎನ್ನ ಕುಂದುಗಳನ್ನು ಎಣಿಸಲಾಗದು ದೇವ, ಎನ್ನ ಕುಂದುಗಳನ್ನು ಎಣಿಸಲಾಗದು ದೇವ. ಪನ್ನಂಗ ಚಲವಾಸ ನೀ ಕಾಯೋ ನಿರ್ದೋಷ, ಸಾರಿದೇನೋ ನಾನಿನ್ನ ದೇಶ ದೇಶದವರ ಪೊರೆದಂತೆ ಪೊರೆಯನ್ನ, ದೇಶ ದೇಶದವರ ಪೊರೆದಂತೆ ಪೊರೆಯನ್ನ. ಶೇಷಾಚಲ ಕನ್ನ ಶ್ರೀಶಾ ಶ್ರೀಹಯ ವದನ, ಸಾರಿದೇನೋ ನಾನಿನ್ನ ವೆಂಕಟರನ್ನ, ಸಾರಿದೇನೋ ನಾನಿನ್ನ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಮಧ್ಯೆ ಕೃಷ್ಣಾರ್ಪಣಮಸ್ತು. ತುಂಬಾ ಚೆನ್ನಾಗಿತ್ತು ಸತ್ಯ ಕಲ್ಲೂರು ನಮ್ಮ ಶ್ರೀನಿವಾಸ ಮೂರ್ತಿಗಳೇ, ಬಹಳ ಅದ್ಭುತವಾಗಿತ್ತು. ಯಾಕಂದ್ರೆ ನೀವು ಹೇಳ್ತಕ್ಕಂಥ ಒಳ್ಳೆಯ ಅವರ ಅಜ್ಜ ಅಜ್ಜಿಯವರೆಲ್ಲ ಎಲ್ಲ ಕಾಲವಾದ ಮೇಲೆ ಅವರ ಮುಂದುವರಿಸಿಕೊಂಡು ಒಳ್ಳೆ ಒಂಥರ ಇದು ಬಂದರು. ಆಮೇಲೆ ಆ ಮೃತ್ತಿಕಾ ಧಾರಣೆ ನಿಜವಾಗ್ಲೂ ಅದ್ಭುತ. ಯಾಕಂದ್ರೆ ರಾಯರ ಮೂರ್ತಿಕೆ ಹೇಗೆ ಧಾರಣೆ ಮಾಡ್ತಿದ್ದು, ನೀವು ಕೂಡ ಇವತ್ತಿನವರೆಗೂ ಆ ಮೃತ್ತಿಕ ಧಾರಣೆ ಮಾಡ್ತಿದ್ರಿ ಅಂತ ಹೇಳಿದ್ರೆ ಅದ್ಭುತ. ಅದರಲ್ಲಿ ಎರಡೇ ಮಾತಿಲ್ಲ. ಯಾಕಂದ್ರೆ ಆ ಮೃತ್ತಿಕ ಧಾರಣೆದ ಇಡೀ ನಮ್ಮ ಮನಸ್ಸು ಕೂಡ ಒಳ್ಳೆ ಪಕ್ವ ಆಗ್ತದೆ ಮತ್ತು ದೇಹ ಕೂಡ ಒಳ್ಳೆ ಅದ್ಭುತವಾಗಿರ್ತದೆ ಅಂತ ಇದನ್ನ ತಾವು ಒಳ್ಳೆಯ ಮೃತ್ತಿಕದ ಬಗ್ಗೆ ಹೇಳಿದೆ. ಯಾಕಂದ್ರೆ ಹಿಂದೆಲ್ಲ ರಾಯರ ಮಠದಲ್ಲಿ ಮೃತ್ತಿಕ ಕೊಡ್ತಾ ಇದ್ರು. ಎಷ್ಟೋ ದಿವಸ ಈಗ ಇತ್ತೀಚೆಗೆ ಇಳಿಸಿದ್ದಾರೆ. ನಮ್ಮ ಪರಿಮಳಾಚರಣೆಗೆ ಹೋದ್ರೆ ಮೃತ್ತಿಕ ಸಿಕ್ಕರು ಪರಿಮಳಾಚರಣೆ ಒಳಗೆ. ಹಾಗಾಗಿ ಎಲ್ಲ ಭಗವಂತ ಅಂತ ಮೃತ್ತಿಕವನ್ನು ಹಚ್ಚಿಕೊಂಡ್ರೆ ಧಾರಣ ಮಾಡಿ ಮತ್ತೆ ಏನಾದರೂ ಔಷಧಗಳು ರೋಗಾದಿಗಳು ಬಂದಾಗ ಅದನ್ನ ತಗೊಂತಿದ್ರು, ಸೇವನೆ ಮಾಡ್ತಿದ್ರು. ಅದರಿಂದ ವಿಶೇಷವಾಗಿ ಅನುಗ್ರಹ ಆಗ್ತಿತ್ತು. ರೋಗಗಳು ಶೀಘ್ರ ಪರಿಣಾಮ ಆಗ್ತಿತ್ತು ಅಂತ ಹೇಳಿ. ಆಮೇಲೆ ಮತ್ತೆ ಆ ಹೆಬ್ಬಾವು ತೆಗೆದುಕೊಂಡಾಗ ಏನು ಬಂತು ದೊಡ್ಡ ಹೆಬ್ಬಾವು, ಅದು ಪಲ್ಲಟನ ಆಯ್ತು. ಅದಕ್ಕೊಂದು ಕೆಂಪು ಕುರ್ತಿ ಇತ್ತು, ಅದೆಲ್ಲ ಹೇಳಿದ್ರೆ ಕೂದಲು ಬೆಳೆದಿತ್ತು. ಅದ್ಭುತವಾಗಿ ಬಿಡ್ತಕ್ಕಂಥವ್ರಿಗೆ ನಿಮ್ಮ ತಂದೆಯವರು ಬಹಳ ಪುಣ್ಯವಂತರು ನಿಜವಾಗ್ಲು ಅಂತ. ಯಾಕಂದ್ರೆ ವಿಶೇಷವಾಗಿ ಅಂತ ಮಾತಾಡ್ಬೇಡಮ್ಮ, ದಯವಿಟ್ಟು ಯಾರು ಮಧ್ಯದಲ್ಲಿ ಮಾತಾಡ್ಬೇಡ್ರಮ್ಮ, ಯಾರಮ್ಮ ದಯವಿಟ್ಟು ಮಾತಾಡ್ಬೇಡಮ್ಮ. ನಮಸ್ಕಾರ ಮಾಡ್ತೀನಿ. ಅಪ್ಪ ಮಾಡ್ರಮ್ಮ, ಅಪ್ಪ ಮಧ್ಯದಲ್ಲಿ ಎಷ್ಟು ಮಂದಿ ಮಾತಾಡ್ತಾರಮ್ಮ, ಅವ್ರು ಹೇಳಕ್ಕಲ್ಲೂ ಕೂಡ ಮಾತಾಡ್ತಿದ್ರಿ. ಅಮ್ಮ ಮಾತಾಡ್ಬೇಡ್ರಮ್ಮ. ಹರೀಶ್ ಅಲ್ಲಿ ಆಚಾರ್ಯ ಹೇಳಕ್ಕಲ್ಲೂ ಕೂಡ ಮಾತಾಡ್ತಿದ್ರಮ್ಮ. ಡಿಸ್ಟರ್ಬ್ ಮಾಡಬೇಡ್ರಿ. ಅಮ್ಮ ಸ್ನಾನ ಆಗಿದೆ ಏನ್ ಮಾತಾಡ್ರಮ್ಮ, ಎಷ್ಟು ಹೇಳ್ತೀವಮ್ಮ, ಆಫ್ ಮಾಡ್ಕೊಳ್ಳಮ್ಮ ತಾಯಿ, ಆಫ್ ಮಾಡ್ಕೊಳ್ರಮ್ಮ. ಸ್ನಾನ ಆಗಿರೋದು ಮಾಡೋದು ಎಲ್ಲ ಮಾತಾಡ್ತಾರಮ್ಮ. ಹರೇ ಶ್ರೀನಿವಾಸ. ಹಂಗಾಗಿ ಶ್ರೀನಿವಾಸ ಮೂರ್ತಿಗಳು ಒಳ್ಳೆ ರೀತಿಯಲ್ಲಿ ಅದನ್ನ ಹೇಳ್ತಾ ಬಂದ್ರು. ಅವ್ರು ಎಷ್ಟು ಮಂದಿ ಸ್ವಾಮಿಗಳು ಅದ್ಭುತ ಅದ್ಭುತ ಬಂದ್ರು ಅಂತ ಹೇಳಿ ಆಚಾರ ಒಂದ್ ನಿಮಿಷ. ಶಾರದಾ ಅವರು ಏನಮ್ಮ ಬೇರೇಂದ್ರ ತೋರಿಸ್ತಾರ?